ಜನತೆಗೆ 21 ವರ್ಷದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಶುಭಾಶಯವನ್ನು ಅರ್ಪಿಸುತ್ತೇವೆ. ಸಂವಿಧಾನವನ್ನು ಉಳಿಸಲಿಕ್ಕೆ ಈಗಾಗಲೇ ಮಕ್ಕಳಿಗೆ ಎಲ್ಲ ಕಚೇರಿಗಳಲ್ಲೂ ಕೂಡ ಸಂವಿಧಾನದ ಆಶಯಗಳನ್ನು ಈಗಾಗಲೇ ನಾವು ಎತ್ತಿಡಿದು ಹೊಸ ಪೀಳಿಗೆ ಕೂಡ ಈ ಸಂವಿಧಾನವನ್ನು ಅರಿವು ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಬಂದಾಗಿದ್ದ ನಾವು ಬಂದಿದ್ದೇವೆ. ಇವತ್ತು ಕೂಡ ಪ್ರತಿ ಹಂತದಲ್ಲೂ ಕೂಡ ಇದರ ರಕ್ಷಣೆಗೆ ನಮ್ಮ ಪಕ್ಷ ಮತ್ತು ಸರ್ಕಾರ ಬದ್ಧವಾಗಿದೆ. ನಾಳೆ ಬೆಳಗ್ಗೆ ಸಂವಿಧಾನ ಹಕ್ಕನ್ನೇ ಪಡೆದಂಥ ಉದ್ಯೋಗ ಖಾತ್ರಿ ಯೋಜನೆ ತೊಂದರೆ ಆಗಿರೋದು ನಮಗೆಲ್ಲ ಆಶ್ಚರ್ಯ ಉಂಟು ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಹೊಸ ರೂಪುಗೊಂಡು ನಮ್ಮ ಗ್ರಾಮೀಣ ಜನರ ಬದುಕನ್ನ ಉದ್ಯೋಗದ ಹಕ್ಕನ್ನು ನಮಗೆ ದೊರಕಿತ್ತು. ಅದು ಮೊಟಕಾಗಿರುವುದರಿಂದ ನಾವು ದೇಶದ ಉದ್ದಗಲೂ ಕೂಡ ಈ ಹೋರಾಟವನ್ನು ನಾವು ನಾಳೆ ಬೆಳಗ್ಗೆ ರಾಜಭವನ್ಗೆ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯಗಳಿಗೆ ಮತ್ತು ಮುಖಂಡರುಗಳಿಗೆ ನೀಡಿದ್ದೇವೆ. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೂ ಕೂಡ ಈ ನರೇಗಾದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಳಸಲಾಗಿತ್ತು. ಉದ್ಯೋಗ ಸಿಗ್ತಾ ಇತ್ತು. ಇದಕ್ಕೆಲ್ಲ ಕೂಡ ಮಾರಕವಾದಂಥ ಹೊಸ ಯೋಜನೆಯನ್ನು ತಂದಿರೋದ್ರಿಂದ ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಮತ್ತು ನಮ್ಮ ನಿರ್ಣಯವನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ಖಂಡನ ನಿರ್ಣಯ ಮಾಡ್ತೀರಾ ಹೇಗೆ ಸರ್ ವಿಧಾನಸೌಧದಲ್ಲಿ? ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಮಾಡ್ತೀವಿ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ರು, ಯಾವ ವಾಪಸ್ ತೆಗೆದುಕೊಂಡ್ರು ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಎಷ್ಟು ಜನ ಸೇರ್ಬೋದು ಸರ್? ನೋಡಿ, ಪಾರ್ಲಿಮೆಂಟು 28ರಿಂದ ಪ್ರಾರಂಭ ಆಗ್ತಾ ಇದೆ, ನಮ್ಮಲ್ಲೂ ಅಸೆಂಬ್ಲಿ ನಡೀತಾ ಇದೆ. ಆದರೂ ರಾಜಭವನ್ಗೆ ನಾವು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ನೋಡಿ, ಬಿಜೆಪಿ ರಾಜ್ಯಗಳಿಗೆ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾರೆ. ಅವ್ರಿಗೆ ಅನುಷ್ಠಾನದಲ್ಲಿ ಸಾಧ್ಯನೇ ಇಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿದ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಒದಗಿಸ್ಕೊಡೋರು? ಈಗ ಬಜೆಟಲ್ಲಿ ಒದಗಿಸ್ಕೊಡ್ಲಿ ಅವರು. ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಳ್ಳಿಕ್ಕೆ, ಏಕೆಂದರೆ ಹಕ್ಕಿತ್ತು 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಬರ್ರಿ ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನ್ನ ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ಮೊದಲಿರೋ ಬಗ್ಗೆ ಅವರು ಮಾತಾಡ್ಕೊಳ್ಳಿದ್ದಾರೆ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ಸರ್, ಲಕ್ಷಾಂತರ ಜನರನ್ನ ಸೇರಿಸಿ ಕಾಂಗ್ರೆಸ್ ಪಕ್ಷ ಸಮಾವೇಶದುದ್ದಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಸರ್. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೊಳ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.